ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ತಂಗಿ ಬೆಂಗಳೂರಿಗೆ ಹೋಗ್ತಿದ್ದಾಳೆ. ನೆನ್ನೆನೇ ಹೋಗಬೇಕಾಗಿತ್ತು, ನಾವು ಹಿಂಸೆ ಮಾಡಿದ್ದಕ್ಕೆ ಉಳ್ಕೊಂಡ್ಲು. ಹಾಗಾಗಿ ಇವಾಗ ರೆಡಿ ಆಗ್ತಾ ಇದ್ದಾಳೆ. ಬೆಳಗ್ಗೆ ಟ್ರೈನ್ಗೆ ಹೋಗೋದಕ್ಕೆ ನಮ್ಮ ಯಜಮಾನ್ರು ಬಿಟ್ಬಿಟ್ಟು ಬರ್ತಾರೆ. ನೆನ್ನೆನೇ ಕರ್ಕೊಂಡು ಬಂದಿದ್ದೆ ನನ್ನ ತಂಗಿ, ನಮ್ಮಮ್ಮ, ದೊಡ್ಡಮ್ಮನ ಎಲ್ಲರನ್ನೂ ಕೂಡ ನಮ್ಮ ಊರಿಗೆ. ದೊಡ್ಡಮ್ಮನಂತೂ ಹಿಂಸೆ ಮಾಡ್ಕೊಂಡು ಕರ್ಕೊಬಂದ್ವಿ. ಫಸ್ಟು ಬರ್ತೀನಿ ಅಂತ ಅಂತು, ಅದಾದಮೇಲೆ ಬರಲ್ಲ, ಇನ್ನೊಂದು ದಿವಸ ಬರ್ತೀನಿ ಅಂತ ಅಂತಿತ್ತು. ಹಿಂಸೆ ಮಾಡಿಕೊಂಡು ದೊಡ್ಡಮ್ಮ ಇದ್ದರೆ ನಮ್ಗೊಂಥರ ಚೆನ್ನಾಗಿರುತ್ತೆ. ಹಾಗಾಗಿ ಕರ್ಕೊಂಡು ಬಂದೆ. ಇನ್ನೊಂದು 4-5 ದಿವಸ ಅವ್ರು ಇರ್ತಾರೆ. ನನ್ನ ತಂಗಿ ಇವತ್ತು ಹೊರಡ್ತಾಳೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಟೈಮ್ ಬಂದು ಬೆಳಗ್ಗೆ 6:20. ನಮ್ಮ ಯಜಮಾನ್ರು ಹಾಲು ಕರೆಯೋದಕ್ಕೆ ಹೋಗಬೇಕು, ಅಷ್ಟರಲ್ಲಿ ಬಿಟ್ಕೊಡಿ ಅಂತ ಅಂದ್ಬಿಟ್ಟು ಹೇಳಿದೆ. ಹಾಗಾಗಿ ಅವಳನ್ನ ಬಿಟ್ಬಿಟ್ಟು ಬಂದು ಇವಾಗ ಅವರು ತೋಟದ ಹತ್ರ ಹೋಗಬೇಕು. ನನ್ನ ತಂಗಿ ಮಗ ಎದ್ರೆ ಅಳ್ತಾನೆ, ಹಾಗಾಗಿ ಜಾಸ್ತಿ ಸೌಂಡ್ ಮಾಡ್ತಿರ್ಲಿಲ್ಲ, ನಿಧಾನಕ್ಕೆ ಮಾತಾಡ್ತಾ ಇದ್ವಿ. ಅವ್ನು ಎದ್ರೆ ಆಮೇಲೆ ಅವರಮ್ಮ ಹೋಗ್ತಾ ಇರೋದಕ್ಕೆ ಹಠ ಮಾಡ್ತಾನೆ. ಪಾಪ ನಮ್ಮಮ್ಮ ಹಂಗೆ ರುಗ್ಗೊಚ್ಕೊಂಡು ಮಲಗಿಸ್ಕೊತಾಯಿತ್ತು, ಮಾತಾಡಬೇಡಿ, ನಿಧಾನಕ್ಕೆ ಮಾತಾಡಿ ಎದ್ರೆ ಆಮೇಲೆ ದಿನ ಎಲ್ಲ ರಚೆ ಮಾಡ್ಕೊತಾನೆ. ನೆನ್ನೆನೇ ಹೇಳ್ತಾ ಇದ್ದ, ಅಮ್ಮ ಹೋಗ್ಬೇಡಿ ಅಮ್ಮ, ಪ್ಲೀಸ್ ಅಮ್ಮ, ನಾನು ಕರ್ಕೊಂಡೋಗಿ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದ. ನನ್ನ ತಂಗಿ ಒಂದು 6 ತಿಂಗಳು ಇರಪ್ಪ, ಸ್ಕೂಲಿಗೆ ಹಾಕ್ತೀನಿ, ಅವಾಗ ಕರ್ಕೊಂಡೋಗ್ತೀನಿ ಅಂತ. ಅಮ್ಮ ಯಾರು ನೋಡ್ಕೊಳ್ಳೋರಿಲ್ಲ ಅಂತ ಅಂದರೆ, ಅವರು ಹಳೆ ಓನರ್ ಆಂಟಿ ಇದ್ದಾರೆ, ಪಾರ್ವತ ಆಂಟಿ ಅಂತ ಅಂದ್ಬಿಟ್ಟು, ಅವ್ರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನನ್ನ ತಂಗಿ ಮಕ್ಕಳನ್ನಂತೂ ಜಾಸ್ತಿ ಸಾಕಿರೋದು ಅವರೇನೆ, ನನ್ನ ತಂಗಿ ಮಗಳನ್ನ. ಇವನನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಅವರು ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಪಾರ್ವತ ಆಂಟಿ ಮನೇಲಿ ಬಿಟ್ಬಿಟ್ಟು ಹೋಗಮ್ಮ, ನಾನು ಅಲ್ಲೇ ಇರ್ತೀನಿ ಅಂತ ಇದ್ದ. ನನ್ನ ತಂಗಿ ಫ್ರೆಂಡ್ಸ್ ಒಬ್ಬರಿದ್ದಾರೆ, ಫ್ರೆಂಡು ಸೌಮ್ಯ ಅಂತ ಅಂದ್ಬಿಟ್ಟು, ಅಮ್ಮ ಸೌಮ್ಯ ಆಂಟಿ ನಮ್ಮ ಮನೇಲಾದ್ರೂ ಇರ್ತೀನಿ ಕಣಮ್ಮ, ಇಲ್ಲ ಅಪ್ಪನ ಜೊತೆ ಆಟೋಗೆ ಹೋಗ್ತೀನಿ ನಾನು ಅಪ್ಪನ ಜೊತೆ ಅಂತ ಇದ್ದ. ನನ್ನ ತಂಗಿ ಅದನ್ನೇ ಅಳ್ತಾ ಇದ್ಲು, ಹೇಳ್ಕೊಂಡು ಹಿಂಗೆಲ್ಲ ಅನ್ನುತ್ತೆ ಅಂತ ಕೈಯೆಲ್ಲ ಮುಗಿತಿತ್ತಂತೆ. ಅಮ್ಮ ಕರ್ಕೊಂಡೋಗಮ್ಮ ಪ್ಲೀಸ್ ಅಂತ ಅಂದ್ಬಿಟ್ಟು. ಸೊ ಏನು ಮಾಡೋಂಗಿಲ್ಲ, ಒಂದೊಂದು ಸ್ವಲ್ಪ ಗಾರ್ಮೆಂಟ್ಗೆ ಹೋಗೋವರೆಗೂ, ಸ್ಕೂಲ್ಗೆ ಹಾಕೋವರೆಗೂ ಒಂದು 6 ತಿಂಗಳು ಇಲ್ಲೇ ಅಮ್ಮನೇ ನೋಡ್ಕೋತಾರೆ. ಆ ಮಗುನ ನೋಡಿದರೆ ನಮಗೂ ಪಾಪ ಅಂತ ಅನಿಸುತ್ತೆ. ಏನು ಮಾಡೋಂಗಿಲ್ಲ. ಈಗ ಅವಳು ಕೆಲ್ಸಕ್ಕೆ ಹೋಗಬೇಕು. ಬೆಂಗಳೂರಲ್ಲಿದ್ದರೆ ಇಬ್ಬರು ಕೆಲ್ಸಕ್ಕೆ ಹೋಗಲೇಬೇಕು, ಇಲ್ಲ ಅಂತಂದರೆ ಜೀವನ ನಡೆಯೋದು ಸ್ವಲ್ಪ ಕಷ್ಟ. ಹಾಗಾಗಿ ಇಲ್ಲಿ ನಮ್ಮೂರಲ್ಲಿ ಇರೋದ್ರಿಂದ ಮಕ್ಕಳಿಗೂ ರಜೆ ಇತ್ತು. ನನ್ನ ಮಕ್ಕಳಿಗೆ ಅವನಿಗೆ ಎದ್ಮೇಲೂ ಕೂಡ ಜಾಸ್ತಿ ನಾವು ಅಳ್ತಾನೆ ಅಂತ ಅಂದ್ಕೊಂಡ್ವಿ. ಅವ್ನು ಎದ್ಮೇಲೆ ಹೇಳಿದ್ವಿ, ಅಮ್ಮ ನಿನ್ನ ಬರ್ಡೇಗೆ ಬಟ್ಟೆ ತಗೊಬರಕ್ಕೆ ಹೋಗೈತೆ ಚಂದ್ರಾಪಟ್ಟಣಕ್ಕೆ ಕಣಪ್ಪ, ಬರುತ್ತೆ ಅಂತ ಅಂದ್ಬಿಟ್ಟು. ಹಂಗೇನೆ ಫಸ್ಟು ಕೇಳ್ದೆ ಅಮ್ಮ ಇಲ್ಲಿ, ಅಮ್ಮ ಬಾತ್ರೂಮಿಗೆ ಹೋಗೈತೆ ಅಲ್ಲೈತೆ ಅಂದ್ಕೊಂಡು ಅದನ್ನೇ ಹೇಳ್ತಾ ಇದ್ದ ಒಂದು ಸ್ವಲ್ಪ ಹೊತ್ತು. ಹಿಂಗೆ ಬಟ್ಟೆ ತರಕ್ಕೆ ಹೋಗೈತೆ ಬರ್ಡೇಗೆ ಅಂತ ಅಂದಿದ್ದಕ್ಕೆ ಸುಮ್ಮನೆ ಅದಾದಮೇಲೆ ಹಂಗೇನೆ ನನ್ನ ಮಕ್ಳ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ದ, ಜಾಸ್ತಿ ನೆನ್ಕೊಳ್ಳಿಲ್ಲ. ಚಪ್ಪಲ್ ನೋಡ್ಕೊಳ್ದಂಗೆ ಹೋಯ್ತಿದ್ಯಾ? ನಿಧಾನಕ್ಕೆ ಹಾಕೋ, ಬಾತಿಗೆ ಹತ್ತು ಬೇಡ. ಡೋರ್ ಬಿದ್ದಿಲ್ಲ, ಗ್ಲಾಸಸ್ ಹಾಕಿ. ಬಾಯ್. ಗೈಸ್ ಏನು ಗೊತ್ತಾ, ಪಾಪ ಇವನ್ನ ಎಬ್ಬರಿಸ್ಲಿಲ್ಲ ಅಮ್ಮ, ಹೋಗ್ಬೇಕಾದ್ರೆ ಹೇಳ್ತಾನೆ ಅಂತ ಅಂದ್ಬಿಟ್ಟು ಸುಮ್ಮನೆ ಎಚ್ಚರಿಕೆ ಆದ. ಪಪ್ಪಿ ಕೊಟ್ಬಿಟ್ಟು ತಟ್ಬಿಟ್ಟು ಹಂಗೆ ಮಲಗಿಸ್ಬಿಟ್ಟು ಹೋದ್ಲು ಪಾಪಚ್ಚಿ. ನಿನ್ನೆಯಿಂದ ಹೇಳ್ತಾನೆ ಇದ್ದ, ಅಮ್ಮ ಪ್ಲೀಸ್ ಬಿಟ್ಟೋಗ್ಬೇಡ ಅಮ್ಮ ಅಂತ. ನೀ ಸೈಕಲಲ್ಲಿ ಹೋಗ್ಬೇಡ, ಹೋಗೋಕ್ಕಾಗುತ್ತಾ? ಮಳೆ ಬಂದೈತೆ, ಹೋಗೋಕ್ಕಾಗಲ್ಲ, ಹೋಗಿ. ಎಲ್ಲೋ ಇದಕ್ಕೋಗೈತೆ ಕಣವ, ಬರುತ್ತೆ ಇರೋ ಅಮ್ಮ, ಚಂದ್ರಪ್ಪನಿಗೆ ಹೋಗೈತೆ, ಬರುತ್ತೆ. ರೂಮ್ ಒಳಗೆ ಹೋಗೈತಾ? ಬರ್ಡೇ ಯಾವಾಗ ಹೇಳು? 10ಕ್ಕೆ ಅಕ್ಟೋಬರ್. ಯಾಕೆ ಏನು ಕೊಡ್ತೈತಿಲ್ಲ, ಓದ್ತಿಲ್ಲ. 10ನೇ ತಾರೀಕಿಗೆ ನಿಂದು ಬರ್ತಡೇ ಅಲ್ಲ ಮಗನೇ?
ಬಟ್ಟೆ ತರಕ್ ಹೋಗೈತಮ್ಮ. ಬಟ್ಟೆ ತಗರಕ್ ಹೋಗೈತೆ ಕಣಪ್ಪ. ಕೇಕ್ ಕಟ್ ಮಾಡೋದು, ಕೇಕ್ ಕಟ್ ಮಾಡಲ್ವಾ? ಮುತ್ಕೊಟ್ಟಾಗಿರೋ ಲಿಪ್ಸ್ಟಿಕ್ ನೋಡಿ. ಪ್ಯಾಂಟ್ ಹಾಕಬಿಡ್ತೀಯ ಇವತ್ತೆಲ್ಲ ಕಡ್ಲ? ನಿಂದು ಹ್ಯಾಪಿ ಬರ್ಡೇ ಯಾವಾಗ? ಹ್ಯಾಪಿ ಬರ್ತ್ಡೇ. ಚೆನ್ನಾಗಿರೋ ತಗೋಬತ್ತಾಳಂತೆ ಬರ್ಡೇದ. ಪ್ಯಾಂಟ್ ಶರ್ಟು. ಜೀನ್ಸ್ ಪ್ಯಾಂಟ್ ಬೇಕಾ ನಿಮಗೆ? ಜ್ಯೂಸ್ ಪ್ಯಾಂಟ್ ಬೇಕಾ? ನೋಡಿ ಜೀನ್ಸ್ ಪ್ಯಾಂಟ್ ಬೇಕಾ? ಜೀನ್ಸ್ ಭವನ್ ಗೊತ್ತಾಳೆ ಗೊತ್ತಾ? ಭವಾನಿ ಯಾರ ಮದುವೆ ಐತಿ ನೀನು? ಭವಾನಿ. ಭವಾನಿ ಅತ್ತೆ ಬರ್ತೀಗ. ಯಾರದು? ಯಾರ್ರಿ? ನಾನು ಎಲ್ಲಾಗಿ ಬಟ್ಟೆ? ಯಾವ ಬಟ್ಟೆ? ಊರಲ್ಲಿ ಇಟ್ಟು ಬಂದೆ. ಬಟ್ಟೆ ಇಲ್ಲಿಗೆ ಹಾಕ್ತಾರನ್ನ? ಇಲ್ಲ, ಇಲ್ಲಿಗೆ ಬೇಕಿತ್ತಾ? ನೀವು ಅವರು ಕೊಡೋದು ಇಲ್ಲಿ ತರದು ಇನ್ನು ಯಾಕೆ ಇಟ್ಬೋದು? ಊರಿಗೆ ಹಾಕೊಂಡು ಇಲ್ಲಿ ಬರ್ತೀನಿ. ಧರ್ಮಸ್ಥಳ ಪ್ರಸಾದ ಕೊಟ್ಟು ಕಳಿಸಿದ್ಲು ಒಮ್ಮೆ. ಸರಿ ಸರಿ ಆಯ್ತು. ಬಾಯ್. ಬತ್ತೀಯಾ? ತಿಂಡಿ ತಿಂದು ಹೋಗಂದ್ರೆ ಹಂಗೆ ಹೋಯ್ತಿದ್ಯವ. ಪ್ರಸಾದ ಇಟ್ಟಿದ್ರು ಅವ್ರ ಮನೆ ಸಾಸೆ ಕಳ್ಸಕ್ಕೆ ಬಂದಿರೋದು ನೋಡು. ನಮ್ಮ ಅಮ್ಮನ ಊರವರು ಸ್ವಲ್ಪ ಜನ ಮತ್ತು ನಮ್ಮಮ್ಮ ಎಲ್ಲ ದಿವ್ಯನ ಹತ್ರನೇ ಕೊಡೋದು ಬ್ಲೌಸ್ ಹೊಲಿಯೋಕ್ಕೆ. ಅಂದರೆ ನಮ್ಮ ದೊಡ್ಡಮ್ಮ ಇದ್ದಾರಲ್ವ ಅವ್ರ ಸೊಸೆ ಹತ್ರ. ಅವರು ಊರಿಗೆ ಹೋಗ್ಬಿಟ್ಟು ಅವರ ವಾರ್ಗಿತ್ತಿ ಇನ್ನೊಬ್ಬರು ಇದಕ್ಕೆ ಹೋಗಿದ್ರು ಧರ್ಮಸ್ಥಳಕ್ಕೆ. ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟು ಕಳಿಸಿದ್ರಂತೆ. ನಮ್ಮ ದೊಡ್ಡಮ್ಮಂಗೆ ಕೊಟ್ಟೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಅಮ್ಮನೂರಿಗೆ ಹೋಗ್ಬಿಟ್ಟು ಪ್ರಸಾದ ಎಲ್ಲ ಇಟ್ಟು ಬಟ್ಟೆ ಎಲ್ಲ ಹೊಲ್ದಿರೋ ಬ್ಲೌಸ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಅಮೌಂಟ್ ಇಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮಮ್ಮ ಹತ್ರ ಬಂದಿದ್ಲು. ಜಾಸ್ತಿ ಇವತ್ತೇನು ಇರಲಿಲ್ಲ. ತಿಂಡಿ ಮಾಡ್ತೀನಿ ಇರೋ ತಿನ್ಕೊಂಡು ಹೋಗಿವಂತೆ ಅಂತ ಅಂದ್ರೂ ಇಲ್ಲ ನಾನು ತಿಂಡಿ ಮಾಡಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಓದ್ಲು. ನನಗೆ ಇವತ್ತಿಂದ ಒಂದು ಪ್ರಮೋಷನ್ ಸಿಕ್ಕಿದೆ ಚಂದ್ರಾಯಪಟ್ಟಣದಲ್ಲಿ ಸಂಗೀತ ಶಾಪಿಂಗ್ ಮಾಲಲ್ಲಿ. ಹಾಗಾಗಿ ಅಲ್ಲಿಗೆ ಹೋಗಬೇಕು. 4-5 ದಿನ ಆಗಿತ್ತು ಮನೆಯೆಲ್ಲ ಬಿಟ್ಟು. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ಟು ನಾನು ಹೋಗ್ಬಿಟ್ಟು ಬರ್ತೀನಿ. ಇವತ್ತೇ ಫಸ್ಟು. ಅಂದರೆ ಒಂದು 15 ದಿವಸ ಮಾಡಬೇಕು ಅಲ್ಲಿ ಪ್ರಮೋಷನ್ನ. ಅವ್ರಿಗೆಲ್ಲ ಇನ್ಕ್ರೀಸ್ ಜಾಸ್ತಿ ಆದರೆ ಫಾಲೋವರ್ಸು ಮತ್ತು ಕಸ್ಟಮರು ಎಲ್ಲ ಜಾಸ್ತಿ ಆದರೆ ಮತ್ತು ನಮ್ಮನ್ನೇ ಕಂಟಿನ್ಯೂಸ್ ಆಗಿ ಅಲ್ಲಿ ಪ್ರಮೋಷನ್ಗೆ ಇಟ್ಕೋತಾರೆ. ಪ್ರಮೋಷನ್ ಮಾಡೋದಕ್ಕೆ ನನಗೇನೆ ಹೋಗೋ ಇಂಟ್ರೆಸ್ಟ್ ಇಲ್ಲ. ನನಗೆ ಯೂಟ್ಯೂಬು, ಮನೆ ಕೆಲಸ, ತೋಟದ ಕೆಲಸ ಮತ್ತು ಪ್ರಮೋಷನ್ಸ್ ವಿಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡೋದೇ ಆಗೋಗುತ್ತೆ. ಕೆಲಸ ಎಲ್ಲ ನೋಡ್ತೀನಿ ನಾನು. ಒಂದು 15 ದಿವಸ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತೀನಿ. ಅವ್ರು ಹೇಳಿರೋದು ಅಷ್ಟೇ. 15 ದಿವಸ ಮಾಡಿ ಎಲ್ಲ ಇನ್ಕ್ರೀಸ್ ಆದಮೇಲೆ ಪೇಮೆಂಟು ಇನ್ಕ್ರೀಸ್ ಮಾಡ್ತೀವಿ. ಆಮೇಲೆ ಪರ್ಮನೆಂಟಾಗಿ ಬೇರೆ ಇರೋಂತೆ ಅಂತ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಫಸ್ಟ್ ಡೇ. ಅದಾದಮೇಲೆ ನನಗೆ ಅಡ್ಜಸ್ಟ್ ಆದರೆ ಹೋಗ್ತೀನಿ. ಇಲ್ಲ ಅಂತ ಅಂದರೆ ಒಂದು 15 ದಿವಸ ಮಾಡಿಬಿಟ್ಟು ಪೇಮೆಂಟ್ ತೊಗೊಂಡು ಬಿಡ್ತೀನಿ. ಗೈಸ್ ಇವಾಗ ತಿಂಡಿ ಬಂದ್ಬಿಟ್ಟು ಟೊಮೊಟೊ ಬಾತು ಹಾಕೊಂಡಿದ್ದೀನಿ. ಎಲ್ಲ ತಿಂತಾಯಿದ್ದಾರೆ. ನಾಚಿಕೆತ ದೊಡ್ಡಮ್ಮ. ಚೆನ್ನಾಯ್ತಾ? ಚೆನ್ನಾಯ್ತಾ? ಹೊಟ್ಟೆ ನೋವಿತಾ ಇದ್ರೆ ಪಾಪ ಜಾಸ್ತಿ ಆಗಿತ್ತು. ಆದ್ರೂ ತಿಂಡಿ ತಿನ್ನಂಟಿ ಅಂತಂದ್ರೆ ಆಂಟಿ ತಿಂತಾ ಇಲ್ಲ. ಆಂಟಿ ಬ್ಯಾಂಕಲ್ಲೂ ಬಂಗಾರಿ ತಿಂಡಿ ಎಲ್ಲ ತಿಂದ್ಬಿಟ್ಟು ಹಂಗೆ ತಲೆಗೆ ಎಣ್ಣೆನ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಂಟಿ ಹತ್ರ ಸ್ವಲ್ಪ ತಲೆಗೆ ಎಣ್ಣೆ ಹಾಕಿಸ್ಕೊಂಡು ತಂಗಿ ಮಗನಿಗೂ ಕೂಡ ಎಣ್ಣೆನ ಹಾಕ್ತಾಯಿದ್ದೆ. ಆಂಟಿ ತಿಂಡಿ ತಿನ್ನಿ ಅಂತ ಅಂದರು. ಹಿಂಸೆ ಮಾಡಿದ್ರು, ತಿಂಡಿ ತಿಂದಿಲ್ಲ. ಸ್ವಲ್ಪ ತಗೊಳ್ಳಿ ಆಂಟಿ ತಿನ್ನಿಸ್ತಿ ಅಂತ ಅಂದ್ರೂ ಬೇಡ ಅಂತ ಅಂದರು. ತುಂಬ ಬೇಜಾರಾಯಿತು. ಪ್ರೀತಿಯಿಂದ ಕೊಡೋಕೋದ್ರೂ ಇಸ್ಕೊಳ್ಳಿಲ್ವಲ್ಲ ಅಂತ. ನಾನು ಇವ್ರ ಅಮ್ಮ ಅಲ್ವಂತೆ ಗೈಸ್. ನೋಡಿ ಅವ್ರ ಅಮ್ಮ ಸಂಗೀತ ಬೇಕು. ಮಗನ್ ದೇವ್ರನೇ ಅಯ್ಯೋ ಮರ್ಯಾದೆ ಕೊಟ್ಟು ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಬುಡ್ರು ಸವ ಬುಡ್ರವ ಅಂತ ಮಾತು ಬಿಟ್ರೆ ಸಂಸ್ಕೃತ, ಬಾಯಿ ಬಿಟ್ರೆ ಬುಡುಸ್ರವ ಬುಡ್ರಸವ. ಬಾರಿ ಹಿಂಗೆ ಮಾತಾಡ್ತೀನಿ ನಂಗೆ ನಡ್ಲಲ್ಲ.
ಸ್ನಾನ ಮಾಡ್ಕೊ ಆಯ್ತಾ ಸ್ನಾನ ಮಾಡ್ಕೊ ಆಯ್ತಾ ಫುಲ್ ಚಟ್ನಿ ಸುಮ್ಮನೆ ಇರೋನು ಸ್ನಾನ ಮಾಡ್ಕೊ ಗೋಡೆ ಬಿಡಲ್ಲ ಬರಟ್ಟಿ ಟವಲ್ ರೂಮಲ್ಲಿ ಹೋಗಿ ಬೀರಿ ಮೇಲೆ ಮೂಗೆಲ್ಲ ಸಿಟ್ಕೊ ಚಂದ್ರಮ್ಮ ಹಿಂಗೆ ಅಂದ್ರೆ ಇಲ್ಲೇ ಮನೆ ಕೆತ್ತಾಳೆ ಮೈಸೂರು ಐತಿ ಈಗಲೇ ಹೋಯ್ತೀರಾ ತೋಟಕ್ಕೆ ಇಲ್ಲ ನಾನ್ ಬಂದ್ಮೇಲೆ ಹೋಯ್ತೀರಾ ಚಂದ್ರಪ್ಪಣ್ಣಿಂದ ನೋಡತ್ತ ನೀನ್ ಎಷ್ಟೊತ್ತಾಯ್ತದೆ ನಾನು ಈಗ 1 ಗಂಟೆಗೆ ಹೋದ್ರೆ 3 ಗಂಟೆ ಶಾಂತ ಹೋಯ್ತಾಳಲ್ಲ ಈಗ ಹೋಯ್ತೀವಿ ಶಾಂತಿ ಈಗಲೇ ಹೋಯ್ತೀರಾ ಮಧ್ಯಾಹ್ನಕ್ಕೆ ಊಟ ಊಟ ಬೇಡ ಅಲ್ಲಿ ಹೋಟ್ಲು ಬಾಬು ಅಲ್ಲೇ ಒಂದು ಒಲೆ ಪಲೆ ಎಲ್ಲ ಮತ್ತೆ ತಾಡಾಗಿದೆ ರೊಟ್ಟಿ ಹಾಕಿರ್ತೀನಿ ರಾಗಿ ಸಿಟ್ಟು ಅಕ್ಕಿ ಸಿಟ್ಟು ಅಂತಾರ ಉಪ್ಪು ಸ್ವಾಗಿ ಅಲ್ಲೇವನ ಬಿಟ್ಬಿಟ್ಟು ಅಲ್ಲೇವನ ಒಂದು ಹಂಚು ನೆಂದವೇನು ಸಾಗಿ ಜೋಳ ಸುಟ್ಟಿದ್ವಲ್ಲ ಫ್ರೆಂಡ್ಸ್ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಸಂಜೆ ಟೈಮ್ ಬಂದು ಇವಾಗ 5:15 ಆಗಿದೆ ನಮ್ಮ ದೊಡ್ಡಮ್ಮ ಮತ್ತೆ ನಮ್ಮ ಅಮ್ಮ ಎಲ್ಲ ತೋಟ ಹತ್ರ ಮೊದಲೇ ಬಂದಿದ್ರು ನಾನು ಇವಾಗ ಬಂದೆ ಸೊಳ್ಳೆ ಅಲ್ವಾ ಕ್ರೀಮ್ ಐತೆ ನೋಡಿ ಕ್ರೀಮು ಮನೆ ಏನ್ ನೋಡ್ಕೊಬತ್ತಿ ಏನ್ ತಡಿಯತ್ ಹಿಂಗೆ ಕೇಳೋದಂತ ಗೊತ್ತಾ ನಿನ್ಗೆ ಕಾಲ್ ಕಿಲ ಮೇಲೆ ಹಾಕೊಂಡಿಯ ಹೋಗ್ ಮಾಡ್ಕೋ ಕುಳ್ಳಾಟಿ ಹೋಗ್ ಮಾಡ್ಕೋ ಕುಳ್ಳಾಟಿ ಆಚೆನ ನೀನ್ ದೊಡ್ಡನದ ಮೇಲೆ ಏನಾಯ್ತಿಯಪ್ಪ ಹೊಲ ಉಳ್ತೀಯ ಬಂಗಾರ ಇಷ್ಟು ಚಿಕ್ಕ ವಯಸ್ಸಿಗೆ ಹೆಂಗ್ ಹೇಳತ್ ನೋಡು ಹಿಂಗ ಹಾಕಬೇಕು ಅಂತಾನೆ ಗೊತ್ತು ಬಿಡಪ್ಪ ನೋವಿತೆ ಬಿಡು ನೋವಿತೆ ಭುಜ ನೋವಾಗುತ್ತೆ ಹಂಗ ಹಾಕ ಬರ್ತು ಕಾಲ್ಗಿನ ಮೇಲೆ ಹಾಕತಿಯಾ ಓಯೇ ನಿನ್ ತರ ಯಾರು ಹೇಳಲ್ಲ ಬಿಡು ಏನಾಯ್ತಿಯ ದೊಡ್ಡಳಾದ್ಮೇಲೆ ನೀನು ಪೊಲೀಸ್ ಐತಿಯಾ ಪೊಲೀಸಾಗ ಏನ್ ಮಾಡ್ತೀಯಾ ಯಾರನ್ನ ಕಳ್ರು ಬಂದ್ರೆ ಹೊಡಿತೀಯಾ ಒಳ್ಳೆ ಪೊಲೀಸ್ ಆಗ್ಬೇಕು ಆಯ್ತಾ ಲಂಚ ಎಲ್ಲ ತಗೋಬಾರ್ದು ಆಯ್ತಾ ಒಳ್ಳೆ ಪೊಲೀಸ್ ಆಗ್ಬೇಕು ಸಮಾಜಕ್ಕೆ ಕೂಡ ದನ ಹೊಸದನ ನಿಂಗೆ ಹೆಂಗ್ ಗೊತ್ತ ಹೊಸದನ ತಂದಿದೀವಿ ಅಂತ ಯಾರು ಹೇಳಿದಾರು ಹೊಸದನ ಅಲ್ಲ ಇಟ್ಕೊಬರನ್ ಬಿಡು ಇಟ್ಕೊಬರನ್ ನಡ್ರಿ ಬಿಡು ಬಿಡ್ಲ ಹಿಂಡಿ ಒಂದೊಂದು ಇಡಿ ನೈಸ್ ಒಂದೊಂದು ಮತ್ತೆ ಕಡ್ಡಿಂಡಿ 2 ಗೊತ್ತಾ ಹಾಕೋದು ತಲೆ ಸೌರ್ ಹಾಕು ಚೆನ್ನಾಯ್ತಾ ಏನ್ ದೊಡ್ಡಮ್ಮ ಸೊಳ್ಳೆ ಬೇರೆ ಕಡಿತಾವಂತೆ ಬೋಂಡ ಮಾಡ ಚೆನ್ನಾಗಿದೆ ಅಂತ ನೈಸು ತಗೊಂಡಾಗ ಇವತ್ತು ಮಾಡದ ನೈಸಲ್ಲಿ ಬೋಂಡ ಈ ಹುಡ್ಗಂಗೆ ಎಷ್ಟತಿ ಹೇಳೋಣ ಕಣ ಅದ್ರೊಳಗೆ ಐತ್ ನೋಡು ಅಯ್ಯೋ ಭಾಳ ಬದುಕ್ತ ನನ್ನ ಮಗ ಇವನು ಬಿಡ್ಲಾ ಹೊಡ್ದಾಕ್ಬಿಡ್ತೀನಿ ತಗೊಂಡ್ರೆ ಕಾಲಿಗೆ ಎತ್ತಕತ್ತಿ ಸುಮ್ಮನೆ ಶುಂಠಿ ಹೋಯ್ತು ಈ ಕಡೆದು ಆ ಕಡೆದೆಲ್ಲ ಚೆನ್ನಾಗೈತಿ ಆಯ್ ಬಂದ್ರ ಇದೆಲ್ಲ ಫುಲ್ ಕೆಳಗಡೆವರೆಗೂ ಅಲ್ಲಿ ಕೆಳಗಡೆ ಅಯ್ಯೋ ಅಲ್ಲಿ ಬರ್ಬೇಡ ಬದ್ದಲ್ಲಿ ಬರ್ಲಾ ಬದ್ನಲ್ ಬಾ ಬಂಗಾರ ನೀನ್ ಯಾಕೆ ಬಂಗಾರ ಐತಿಯಾ ಬರಿ ಬಿಡ ಬರಿ ಬಿಡ ಬರೀತಿ ಬಂಗಾರ ಹೋಗಲಿ ಅಮ್ಮ ಫೋನ್ ಮಾಡೋಳು ಅಮ್ಮ ಫೋನ್ ಮಾಡೋಳು ಬಟ್ಟೆ ಗಲೀಜ್ ಮಾಡ್ತಿ ಕಡ್ಲೆ ಪ್ಯಾಂಟ್ ಹೌದು ಅಮ್ಮ ಫೋನ್ ಮಾಡೋಳು ಮಾತಾಡ್ಲಾ ಅಮ್ಮ ಫೋನ್ ಮಾಡೋಳು ಅಮ್ಮ ಎಲ್ಲೋಗೈತಪ್ಪ ಅಮ್ಮ ಎಲ್ಲೋಗೈತಪ್ಪ ಅಮ್ಮ ಎಲ್ಲೋಗೈತೆ ಎಗ್ಲರ್ಗೋಯ್ತಾ ಗೊತ್ತಾಗೈತಾ ನಿಜ ಹೋಗಲಿ ಹೋಗಲಿ
ಅಲ್ಲಿ ವಿಡಿಯೋ ಕಾಲ್ ಮಾಡೋಳು ನೋಡಲ್ಲ ಅಮ್ಮ. ಕುರ್ಕುರ ತರಕ ಹೇಳ ಮನೇಲವಳೆ ಇಲ್ಲ ಬರ್ತಾವಳೆ. ಬಂದೇನೆ ಮನೆಗೆ. ಮನೇನೇ ಅದು. TVS ಕ್ರಾಸ್ ಅಂತಿದೆ. ಹೌದಾ? ಹಾಂ ಹಾಂ. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕುಯ್ಕೊಟ್ ಬಂದ ಮಿಷನ್ಗೆ ಹಾಕಕ್ಕೆ ಹಿಂಗೆ ಮುರ್ದಾಯ್ಬಿಟ್ಟ ಕಾಲ ಹಸ್ತಾ ಎಲ್ಲ ತಿಂದಾಕ ಅಲ್ಗೋಗಿರಲ್ಲ, ಅಲ್ಗೋಗಿ ನೋಡೋಗಿ ಬದ್ನಲ್ಲಿ ಕುತ್ಕೊಂಡು ಇನ್ನೂ ಜಾಸ್ತಿ ಇದಾಯ್ತು. ಕರಿ ಹೋಗಿತ್ತು ಒಕ್ಕಲದು ಹುಲ್ ಬಡಿತಾವ್ರಂತೆ. ಹಾಗೆಲ್ಲ ಕೈಲೇ ಚಂದ್ರಪುರದಲ್ಲಿ ಕೈಲೇ ಬಡಿತಿದ್ ನಮ್ಮ ಮನೇಲಿ ದೊಣ್ಣೆಲಿ. ಏನ ಹುಲ್ಲ ದೊಣ್ಣೆಲಿ ಬಡಿ ರೋಣ್ಗಲ್ ಇರ್ಲಿಲ್ಲ ನಮ್ಮ ಮನೇಲಿ ಚಂದ್ರಪುರದಲ್ಲಿ. ಎಲ್ಲಿ ಕಟ್ತೀಯ? ಫಸ್ಟ್ ಎಮ್ಮೆ ಮಿಷಿನ್ ಮನೆ ಅಲ್ಲ, ಮಿಷಿನ್ ಒಳಗ್ ಬಾ ಸಂಜು. ಮಿಷಿನ್ ಮನೆ ಒಳಗ್ ಬಾ ಅಂತ ಐತಾ ನಿಮ್ ದೊಡ್ಡಮ್ಮ? ಮಿಷಿನ್ ಒಳಗ್ ಬಾ. ನೀರ ಕ್ಯಾನ್ ಇದ್ರಲ್ಲ ಟ್ಯಾಂಕು ನೀನ್ ಹಾಕಿಲ್ಲ. ಇದು ಯಾಕೆ ಒಂಥರ ನಡಗ್ದಂಗೆ ನಡುಗ್ತಲಿತ ಒಳಗಡೆ ನಡಗ್ದಂಗೆ ಲೈಟ್ ಬೆಳಕು. ಕಡಲೆ ಹಿಂಡಿ ಆಗ್ತಾ ಇಲ್ಲ. ಹುಡುಕೆ ಬಗ್ಗೆ ನಾಳೆ ಬರ್ತೀವಲ್ಲ ತಗೊಂಬಲಿ. ಯಾವ ಊರಿಗೆ ಹೋಗ್ಬೇಕೀಗ ನೀವು? ಬಾರ ಗುತ್ತವೆ. ಅಯ್ಯೋ ಬ್ಯಾಡ ಕಣ ಇದು ನೋಡಲ್ಲ ಹೆಂಗ್ ನೋಡ್ತೈತೆ. ಹಾಲು ಕರ್ಕೋಬೇಕಾ? ಹಾಲು ನಾವು ಯಾರು ಕರ್ಕೋತಾರೆ ನೋಡಿ, ಟೈಮ್ ಆಗುತ್ತೆ, ಕೆಲಸ ಆಗ್ಬೇಕು. ಕೆಲಸ ಇಲ್ಲ. ಇವಾಗ ಮನೆಗೆ ಬಂದ್ಬಿಟ್ಟು ನಮ್ಮ ಅಮ್ಮನೂ ದೊಡ್ಡಮ್ಮನೂ ಸೊಪ್ಪು ಸೋಸ್ತಿದ್ದಾರೆ, ಅಡುಗೆ ಮಾಡಬೇಕು. ಬೆಳಗ್ಗೆ 4 ಸಾರಿ ಟೀ ಕುಡ್ತಾರೆ, ಮತ್ತೆ ಟೀ ಇಡು ಅಂತಾರೆ. ಹಾಲಿಲ್ಲ, ನಮ್ಮ ಮನೆಯವರು ಡೈರಿಗೆ ಹಂಗೆ ಹಾಕ್ಬಿಟ್ಟು ಬಂದವ್ರು ಹಾಲ ಸಾಕ ಅಂತವ್ರು. ನಮಗೆ 1 ಟೈಮ್ ಕುಡ್ದೆ, ಬೆಳಗ್ಗೆನೆ 1 ಟೈಮ್ ಕುಡ್ದು ಆಯ್ತಾನೆ ಇಲ್ಲ ನನಗೆ. ಏನು ಬೆಳಗು ಹಂಗ ಆಗ್ತದ ಬಟ್ಟೆ ಅಂದೆ ವಾಷಿಂಗ್ ಹಾಕಿರುವ ಬೆಳಿಗ್ಗೆ ನಾಳೆ ಬೆಳಗು ಇವತ್ತು ಬೆಳಗ್ಗೆ ಎಲ್ಲ ಆಡುತ್ತೆ. ಏನ್ ಗೊತ್ತ, ನೈಟ್ ಹೊತ್ತು ಅಷ್ಟೇ ಆಡೋದು. ನಾಳೆ ಆಫ್ ಆಗುತ್ತೆ ಬೆಳಗ್ಗೆ, ಮತ್ತೆ ನೈಟ್ ಶುರು ಮಾಡ್ಕೆ ನೀನೊಂದು ತಗೊಂಡೋಗು. ಏಕೆ ಅವಳ ತೊತ್ತೊತ್ತಾಗ ಬಂದು ಮಾಡಿ ಹಂಗೆಲ್ಲ ಹಾಕೋಪ ಮಾಡಕ್ಕೆ ಊಟ ಮಾಡಾಯ್ತಾ? ಕಡವ ಮುಂಚೂರು ನೀವು ಬೆಟ್ಟ ಬೆಟ್ಟ ನಾನು ಚೂರುಣ ಅವ್ರ ಹತ್ರ ದೊಡ್ಡಮ್ಮ ಅಲ್ಲಿ ಕೂತವ್ರಲ್ಲ, ಅದೇ ಹೋದ್ರು ಅವರು. ಅವ್ರ ಹತ್ರ ಅಲ್ಲಿ ಕೂತವ್ರಲ್ಲ, ಅವ್ರ ಹತ್ರ 100 ಕೋಟಿ ನಾಯಿ ಐತಂತೆ.
ಎಲ್ಲಿ ತಂದು ಕಾಯ್ಕತ್ತಾನದ ಹಾಂ ಏನು ತಿನ್ನಿಸ್ತಾರ ಅದಕ್ಕೆ ಅದಕ್ಕೆಲ್ಲ ಲಕ್ಷ ಲಕ್ಷ ಫುಡ್ಡು. ಓ ಹ್ಞೂ ಅದೇನು ಸಾಕ್ತಾರೋ ಅದಕ್ಕೆ ಒಂದು ಮನೆ ಮಾಡ್ಬೇಕು ಅವು. ನೀನು ಆ ಥರಕ್ಕೆ ಹೋಗ್ಬಿಟ್ಟು ನೀನು ಒಂದು 50 ಲಕ್ಷದ ಬರ್ತಾರ ಗೆದ್ರೆ ಬಿಗ್ ಬಾಸಲ್ಲಿ. ಹ್ಞೂ ಏನಂತ ನೋಡಿ ಅದನ್ನ ನಾಯಿ ತಗೊಬಂದ್ಬಿಡು. ಹ್ಞೂ ಹ್ಞೂ ಹಾ ಅಲ್ಲೇ ಮಲ್ಲಮ್ಮ ಹೋಗಿಲ್ಲ, ಹಂಗೆ ಹೋಗಿ ನೀನು. ಯಾಕೆ ಹೋಗ ಹಾಂ ದುಡ್ಡು ಕಟ್ಟಿ ಹೋಗ್ಬೇಕಣವ ಹಂಗೆ ಕಳ್ಸಕ್ಕಲ್ಲ. ನೀನು ಕುಕ್ಕರ್ಸ ನಿಂದಣೆ 1 ರೂಪಾಯಿ ಇಲ್ಲ, ಅವರೇ ದುಡ್ಡು ಕೊಡ್ತಾರೆಲ್ಲ ಶಾಪಿಂಗೆಲ್ಲ. ಅಲ್ಲಿಗೆ ಹೋಗಿ ಬಟ್ಟೆ ಎಲ್ಲ ಪ್ರತಿಯೊಂದಕ್ಕೂ ಎಲ್ಲ ದುಡ್ಡು ಹಾಕ್ತಾರೆ ಅವರೇ. ಏನು ಆರಾಮಾಗಿ ಒಳ್ಳೊಳ್ಳೆ ಫುಡ್ ಕೊಡ್ತಾರೆ, ಜಗಳ ಆಡ್ಕೊಂಡು ಅವ್ರ ಥರ ನೀನು ಇರ್ಬೋದು ಚೆನ್ನಾಗಿ. ಜಗಳಾಡೋಕೇನು ಚೆನ್ನಾಗಿ ಜಗಳಾಡ್ತೀನಿ, ಹಾಂ ಚೆನ್ನಾಗಿ ಜಗಳಾಡ್ತೀನಿ. ಜಗಳಾಡ್ತೀಯಾ? ಅವ್ರಿಗೆ ಭಯ ಕೊಡೋಕ್ಕಾಯ್ತದ ನೀನು? ನಾನು ಕೊಡ್ತೀನಿ ಅವ್ರಿಗೆ ಬರ್ತೀನಿ ಬಗ್ಗಲ್ಲ ಅಲ್ವಾ ನೀನು? ಬರ್ತಿಲ್ಲ ಹಾಂ ಅಲ್ಲಿ ಮಾತಾಡ್ತಾವ್ರಲ್ಲ ಅವ್ರಿಗಿಂತ ಭಯ ಮಾಡ್ತೀಯಾ? ನನಗೆ ಭಯ ಮಾಡ್ತೀನಿ. ಹಾಂ ಅವ್ರಿಗೆ ಎದ್ಬೇಕೈತಿನ ಭಯ ಮಾಡ್ತೀಯಾ? ಅದು ಹೇಗೆ ಮಾಡ್ತೀನಿ ಬಾಯ್. ದುಡ್ಡ ಒಂದು 50,000 ಸಾವಿರ ಹಾಕ್ತಾರೆ ಫಸ್ಟು ಬಟ್ಟೆ ಎಲ್ಲ ತಗೊಳಕ್ಕೆ, ಅಲ್ಲಿಗೆ ಹೋಗೋಕ್ಕೆ. ಆಮೇಲೆ ನನಗೆ ಸಂಬಳನೂ ಕೊಡ್ತಾರೆ ವಾರ ಆಮೇಲೆ ಎಕ್ಸ್ಟ್ರಾ 50 ಲಕ್ಷ ದುಡ್ಡು. ಅದು ಯಾರನ್ನೂ ಕರೆದ್ರೆ ನಿನ್ನೂ ಕರೆದಿರೋದೇ ಗ್ರೇಟ್. ಅದೇ ಈಗ ವಿಡಿಯೋ ಮಾಡ್ಬಿಟ್ಟು ಹಾಕಿದ್ರೆ ಇನ್ಸ್ಟಾಗ್ರಾಮ್ಗೆ, ಹಾಂ ಆ ಥರ ಹಾಕಿ ಮಲ್ಲಮ್ಮ ಬಂದಿರೋದು. ನೀನು ಆ ಥರ ಕರೆದಿದ್ದಾರೆ ಸುದೀಪ್ ಸರ್. ಹೋಗು ಸುಮ್ಮನೆ ಮುಂದಿನ ವಾರಕ್ಕೆ ನಾನು ಅಮರಣ್ಣಗೆಲ್ಲ ಹೇಳ್ತೀನಿ. ಸುಮ್ಕೂರು ಕಳ್ಸ್ತಾನೆ ಏನು ಬೇಡ. ಹಾಂ ದುಡ್ಡು ಕೊಡು, 3 ಜನಕ್ಕೂ ಕೊಡು, 10 ಲಕ್ಷ ಕೊಡು. ನಾನು ನೋಡೋಣ 50 ಲಕ್ಷ ದುಡ್ಡು ಬರುತ್ತಲ್ಲ, 10 ಲಕ್ಷ ಕೊಡು ಒಬ್ಬೊಬ್ಬರಿಗೆ, ಇನ್ನು 30 ಲಕ್ಷ ನಿಮ್ಮ ಅಡಿಕೆ. ಹಾಂ ನನಗೆ ಎಷ್ಟು ಕೊಡ್ತೀಯಾ? ನಿನಗೂ ಕೊಡ್ತೀನಿ ಸೇರಿ ತಲೆ ಕೊಡಕ್ಕ. ಎಷ್ಟು ಕೊಡ್ತೀಯ ದೊಡ್ಡಮ್ಮ? ನೀ ಎತ್ತಿದ್ರೆ ಎಷ್ಟು ಕೊಡ್ತೀಯಾಳೆ? ಒಂದು 60-70 ಕೊಡ್ತೀನಿ. 60,000 ಲಕ್ಷ? 60,000 70,000? ಎಷ್ಟು ಅಪ್ಪರ ಬಂದ್ರೆ ಅಪ್ಪರ 50 ಲಕ್ಷ ಬಂದ್ರೆ ಎಷ್ಟು ಕೊಡ್ತೀಯ? ಕೊಡ್ತೀನಿ 1.5 ಲಕ್ಷ. 1.5 ಲಕ್ಷವ ಅಷ್ಟೇ? ಇನ್ನೆಷ್ಟು ಕೊಡ್ತಾರೆ? ನೀನು ಕೊಡೋಕೆ ಏನೋ ಬಿಡ್ಬೇಕು. ಕೊಡ್ತೀನಿ ಕಣ, ನಾವು ಹಂಗೆ ಸೇರಿ ಕೊಡ್ಬಂದಿರ್ತೀನ ಗೈಸ್. ಅದಕ್ಕೇ ನೆಕ್ಸ್ಟ್ ವಾರದಲ್ಲಿ ದೊಡ್ಡಮ್ಮನ ಬಿಗ್ ಬಾಸ್ಗೆ ಕಳಿಸ್ತಾ ಇದ್ದೀನಿ. ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಅವರು ಫೋನ್ ಮಾಡಿದ್ದಾರೆ ಕಳಿಸಿ ಅಂತ ಅಂದ್ಬಿಟ್ಟು. ನೋಡೋಣ, ಅವರ ಮಕ್ಕಳಿಗೆ ಹೇಳ್ಬಿಟ್ಟು ಸ್ವಲ್ಪ ಡಿಸೈಡ್ ಮಾಡಿಬಿಟ್ಟು ಆದರೆ ಕಳಿಸ್ಬೋದು. 50 ಲಕ್ಷ ದುಡ್ಡು ಬರುತ್ತೆ ಅಂದರೆ ಯಾರು ಬಿಡ್ತಾರೆ ಹೇಳಿ? ದೊಡ್ಡಮ್ಮನೇ ಗೆಲ್ಲೋದು. 50 ಲಕ್ಷ ಬರುತ್ತೆ, ನಂಗೆ 1.5 ಲಕ್ಷ ಅಂತಾರೆ. 1.5 ಲಕ್ಷಕ್ಕೆಲ್ಲ ಒಂದು 5 ಲಕ್ಷ ಕೊಡು. 5 ಲಕ್ಷ ಕೊಡು, 45 ಲಕ್ಷ ನೀನು ಮಾಡಿಕೊ, 3/4%. ಹಾಂ ಇನ್ನೂರ್ಗೆ ಹೋಗು, 50,000 ದುಡ್ಡು ಕೊಡ್ತಾರೆ. ಅಲ್ಲೇ ಈಗ ನಾನು ಪ್ರಮೋಷನ್ ಮಾಡೋಕೆ ಹೋಗ್ತೀನಿ ಸಂಗೀತ ಶಾಪಿಂಗ್ ಮಾಲ್, ಅಲ್ಲಿಗೆ ಹೋಗೋಣ. ಒಳ್ಳೊಳ್ಳೆ ಸೀರೆಗಳು ತಗೋ, ಪ್ಯಾಂಟ್ ಶರ್ಟ್ ತಗೋ, ಪ್ಯಾಂಟು ಶರ್ಟು, ನೈಟ್ ಪ್ಯಾಂಟು, ನೈಟ್ ಟಿ ಶರ್ಟ್ ಎಲ್ಲ ಹಾಕ್ಯೋ ತಗೋ. ಏನೇನು ಬೇಕು ಎಲ್ಲ ತಗೋ 50,000ದಲ್ಲಿ ಹೋಗು. ನೋಡೋಣ. ಸರಿ. ಆಶ್ಚರ್ಯಕರವಾಗಿ ನೋಡ್ತಿದ್ದಾರೆ. ಒಂದೊಂದೇ ಬಟ್ಟೆ ಒಗಿತತ, ಎಷ್ಟು ಬಟ್ಟೆ ಒಗಿತತೆ, ಯಾವಾಗ ನಿಂತ್ಕತತೆ, ಸಂಜೆ ಹಿಂಗೆ ತಿರ್ತತ ಅಂತ. ದೊಡ್ಡಮ್ಮನ ಬಿಗ್ ಬಾಸ್ಗೆ ಕರೆದಿದ್ದಾರೆ ನಿನ್ನ ಅಂತ ಅಂದ್ಬಿಟ್ಟು ಸುಮ್ಮನೆ ತಮಾಷೆಗೆ ರೇಗಿಸ್ತಾ ಇದ್ದೆ. ಅದು ನಿಜನೇ ಮಾಡ್ಕೊಂಡೈತೆ, ನಾವು ಏನು ಹೇಳಿದ್ರು ನಿಜ ಮಾಡ್ಕೊಳುತ್ತೆ. ಹಾಗಾಗಿ ಸುಮ್ಮನೆ ಒಂದು ಕಾಮಿಡಿಗೆ ರೇಗಿಸ್ತಾ ಇರ್ತೀನಿ ಅವಾಗವಾಗ. ಸೊ ಓಕೆ, ಎಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.